ಇವತ್ತು ನಾನು ಬೆಂಗಳೂರಲ್ಲಿ ನಡೀತಾ ಇರೋ ಟಾಟಾ ಮೋಟಾರ್ಸ್ ಎಸ್ ಪ್ರೋ ಲಾಂಚ್ ಇವೆಂಟಿಗೆ ಬಂದಿದ್ದೀನಿ. ಇನ್ನು ವೆಹಿಕಲ್ ಬಗ್ಗೆ ಮಾತಾಡೋದಾದ್ರೆ ಕಂಪ್ಯಾರಿಟಿವ್ ಟು ಟ್ರೆಡಿಷನಲ್ 3 ವೀಲರ್ಸ್ ಇದ್ರಲ್ಲಿ ನಿಮಗೆ ಪರ್ಫಾರ್ಮೆನ್ಸ್, ವ್ಯಾಲ್ಯೂ, ಸೇಫ್ಟಿ ಅಂಡ್ ಅರ್ನಿಂಗ್ ತುಂಬಾನೇ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಫಸ್ಟ್ ಪಾಯಿಂಟ್ ಅಂದ್ರೆ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ. ಅಂದ್ರೆ ಒಂದೇ ಟ್ರಿಪ್ ಅಲ್ಲಿ ಜಾಸ್ತಿ ಗೂಡ್ಸ್ ಕ್ಯಾರಿ ಮಾಡೋದ್ರಿಂದ ನಿಮಗೆ ಫ್ಯೂಯಲ್ ಕಮ್ಮಿ ಆಗುತ್ತೆ, ಜೊತೆಗೆ ಅರ್ನಿಂಗ್ಸ್ ಜಾಸ್ತಿ, ಒಂಥರ ಗುಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೆಕೆಂಡ್ ಪಾಯಿಂಟ್ ಸೇಫ್ಟಿ. ಅಂದ್ರೆ ಇಡೀ ಇಂಡಿಯಾದಲ್ಲೇ ಫಸ್ಟ್ ಇನ್ ಇಟ್ಸ್ ಕ್ಲಾಸ್ ಕಮರ್ಷಿಯಲ್ ಸೆಗ್ಮೆಂಟ್ ವೆಹಿಕಲ್ ಅಲ್ಲಿ AIS 096 ಕ್ರಾಶ್ ಸೇಫ್ಟಿ ನಾರ್ಮ್ಸ್ ನ ಕಂಪ್ಲೇಂಟ್ ಆಗಿದೆ. ಥರ್ಡ್ ಪಾಯಿಂಟ್ ಬೆಟರ್ ಅರ್ನಿಂಗ್ಸ್, ಲೋ EMI, ಲೋ ಮೇಂಟೆನೆನ್ಸ್ ಅಂಡ್ ಹೈ ರಿಟರ್ನ್ಸ್ ಇದೆ. ಅಂಡ್ 3 ವೀಲರ್ ನ ಕಂಪೇರ್ ಮಾಡ್ಕೊಂಡ್ರೆ ತುಂಬಾನೇ ಅಡ್ವಾಂಟೇಜ್ ಇದೆ, ಬಿಕಾಸ್ ಜಾಸ್ತಿ ಲೋಡ್ ನ ಕ್ಯಾರಿ ಮಾಡಬಹುದು ಅಂಡ್ ಮೈಲೇಜ್ ತುಂಬಾನೇ ಚೆನ್ನಾಗಿದೆ ಅಂಡ್ ಡೇ 1 ಇಂದಾನೆ ಪ್ರಾಫಿಟ್ಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಫೋರ್ತ್ ಪಾಯಿಂಟ್ ಅಂದ್ರೆ ಬೆಟರ್ ಫೀಚರ್ಸ್. ಆ 3 ವೀಲರ್ ವಾಬ್ಲಿಂಗ್ ಕಂಪೇರ್ ಮಾಡ್ಕೊಂಡ್ರೆ 4 ವೀಲರ್ ಅಲ್ಲಿ ತುಂಬಾನೇ ಸೇಫ್ಟಿ ಚೆನ್ನಾಗಿರುತ್ತೆ, ಬಿಕಾಸ್ ಇನ್ಕ್ರೀಸ್ ಸ್ಟೆಬಿಲಿಟಿ ಅಂಡ್ ಡ್ರೈವರ್ ಸೈಡ್ ಪ್ಯಾಸೆಂಜರ್ ಗೆ ಇಬ್ಬರಿಗೂ ಸೀಟ್ ಬೆಲ್ಟ್ ಇರುತ್ತೆ, ಜೊತೆಗೆ ಓವರ್ ಆಲ್ ಕಂಫರ್ಟಬಲ್ ಕ್ಯಾಬಿನ್ ಇದೆ. ಫಿಫ್ತ್ ಪಾಯಿಂಟ್ 3 ವೀಲರ್ ಗಳನ್ನ ಕಂಪೇರ್ ಮಾಡಿದ್ರೆ ಇದೊಂಥರ ಸ್ಮಾರ್ಟ್ ಚಾಯ್ಸ್ ಅಂತಾನೆ ಹೇಳ್ತೀನಿ. ಏನಕ್ಕೆ ಜಾಸ್ತಿ ಸ್ಟೇಬಲ್ ಆಗಿರುತ್ತೆ, ಡ್ಯೂರೇಬಲ್ ಅಂಡ್ ಜಾಸ್ತಿ ಲೋಡ್ ನ ಕ್ಯಾರಿ ಮಾಡಬಹುದು, ಅರ್ನಿಂಗ್ ಪೊಟೆನ್ಶಿಯಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ನನ್ನ ಪ್ರಕಾರ 3 ವೀಲರ್ ಕಂಪೇರ್ ಮಾಡ್ಕೊಂಡ್ರೆ ದಿಸ್ ಒನ್ ಈಸ್ ಅ ವೆರಿ ಬೆಟರ್ ಆಪ್ಷನ್. ಫಿಫ್ತ್ ಪಾಯಿಂಟ್ ಬಂದು 3 ವೀಲರ್ ಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಇದು ಒಳ್ಳೆ ಸ್ಮಾರ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಏನಕ್ಕೆ ಜಾಸ್ತಿ ಡ್ಯೂರೇಬಲ್, ಸ್ಟೇಬಲ್ ಮತ್ತೆ ಲೋಡ್ ನ ತುಂಬಾ ಕ್ಯಾರಿ ಮಾಡಬಹುದು ಅಂಡ್ ನನ್ನ ಪ್ರಕಾರ ಇದೇ ಪ್ರೈಸ್ ಅಲ್ಲಿ ಒಳ್ಳೆ ಒಂದು 4 ವೀಲರ್ ಕಮರ್ಷಿಯಲ್ ವೆಹಿಕಲ್ ಸಿಗ್ತಾ ಇದೆ ಅಂದ್ರೆ ಕಾಂಪ್ರಮೈಸ್ ಯಾಕೆ ಆಗ್ತೀರಾ, ನಿಮಗೆ ನೀವೇ ಬಾಸ್ ಆಗ್ಬೋದು.